Hi, today in this video 2024 annual question paper business studies key answer ಮಾಡ್ತಾ ಇದ್ದಾನೆ. Many of the students comment ಮಾಡ್ತಾ ಇದ್ರು ಕಮೆಂಟ್ ಬಾಕ್ಸ್ ನಲ್ಲಿ ಪ್ರೀವಿಯಸ್ ಕಮೆಂಟ್ ಬಾಕ್ಸ್ ನಲ್ಲಿ ಅಂದ್ರೆ ಪ್ರೀವಿಯಸ್ ವಿಡಿಯೋ ಮಾಡಿದನಲ್ಲ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇಲ್ಲಿ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಕನ್ಸೆಂಟ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅಲ್ಲಿ ನಾನು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಆಪ್ಷನ್ ಬಿ ಅಂತ ಹೇಳಿದ್ದೆ. ಅದು ಉನ್ನತ ವ್ಯವಸ್ಥಾಪಕರಂತ ನಾನು ತಿಳ್ಕೊಂಡು ಏನಿದಿಲ್ಲ ಅದು ಮ್ಯಾನೇಜರ್ ಬರುತ್ತೆ ಅಂತ ಅನ್ಕೊಂಡೆ. ಬಟ್ ಆಪ್ಷನ್ ಇದಕ್ಕೆ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಓಕೆ, ಚೇರ್ಮನ್ ಕರೆಕ್ಟ್ ಆನ್ಸರ್ ಆಗಿರುತ್ತೆ ಆಯಿತಾ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅದೇ ರೀತಿ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಟೆಕ್ನಿಕ್ ಆಫ್ ಸೈಂಟಿಫಿಕ್ ವರ್ಕ್ ಸ್ಟಡಿ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ಟೈಮ್ ಸ್ಟಡಿ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಪ್ಷನ್ ಎ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಟೈಪ್ ಆಫ್ ಸ್ಟ್ಯಾಂಡಿಂಗ್ ಪ್ಲಾನ್. ಇದಕ್ಕೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ ಮೆಥಡ್. ಓಕೆ, ಡೋಂಟ್ ವರಿ, ಮೆಥಡ್ ಆನ್ಸರ್ ಆಗಿರುತ್ತೆ. ಮೆನಿ ಆಫ್ ದ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಕ್ವಶನ್ ನಂಬರ್ 3. ಓಕೆ, ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. ಇನ್ ಕ್ವಶನ್ ನಂಬರ್ 4 ಆಲ್ಸೋ ಮೆನಿ ಆಫ್ ದ ಸ್ಟೂಡೆಂಟ್ಸ್ ಕನ್ಫ್ಯೂಸ್ಡ್. Company has registered office in Delhi. Manufacture is unit Goregaon. Marketing and sales department at Faridabad. The company manufacture the consumer products. Which types of organizational structure should be adopt to achieve it is target. ಇದಕ್ಕೆ ಫಂಕ್ಷನಲ್ ಆಗುತ್ತಾ ಅಥವಾ ಡಿವಿಷನಲ್ ಆಗುತ್ತಾ ಅಂತ ಕೆಲವೊಂದು ವಿದ್ಯಾರ್ಥಿಗಳು ನನಗೆ ಕೇಳ್ತಾರೆ ಇನ್ಸ್ಟಾನಲ್ಲಿ. ಇದಕ್ಕೆ ಡಿವಿಷನಲ್ ಸ್ಟ್ರಕ್ಚರ್ ಆಗುತ್ತೆ ಆಯಿತಾ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ವಿಚ್ ಆಫ್ ದ following is an example for non-durable product. Option D, toothpaste. Next question number 6. One subordinate should receive orders from and should be responsible to anyone. ಇದಕ್ಕೆ ಆನ್ಸರ್ supervisor. Okay, ಅದೇ ರೀತಿ next question number 7. Policies are generally statements that guide thinking ಆಯಿತಾ. Question number 8. Dash is the technique used to motivate people. Okay, motivate people in organization. ಇದಕ್ಕೆ ಆನ್ಸರ್ motivator. Money required for carrying out business activities called finance, business financing. Offer products. Many of the students confuse these questions also. Offering products, okay, at less than list price. ಇದಕ್ಕೆ ಆನ್ಸರ್ ಆಗಿರುತ್ತೆ ಡಿಸ್ಕೌಂಟ್. ಓಕೆ, ಡಿಸ್ಕೌಂಟ್ ಇಸ್ ದ ಕರೆಕ್ಟ್ ಆನ್ಸರ್. ಇನ್ ದ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ ಐ ಹೋಪ್ ಎಲ್ಲ ವಿದ್ಯಾರ್ಥಿಗಳು ಕರೆಕ್ಟಾಗಿ ಆನ್ಸರ್ ಮಾಡಿದಾರಂತ. ಬಹಳ ಈಸಿಯಾಗಿ ಕೇಳಿದ್ದಾರೆ. ಕನ್ಸಂಪ್ಷನ್ ಹ್ಯಾಬಿಟ್ಸ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಎಲಿಮೆಂಟ್ಸ್ ಆಫ್ ಸೋಷಿಯಲ್ ಎನ್ವೈರ್ಮೆಂಟ್ ಅಂತ. ಡೆಲಿಗೇಷನ್ ಆಫ್ ಅಥಾರಿಟಿ ಇದಕ್ಕೆ ಆನ್ಸರ್ ಆಗಿರುತ್ತೆ ಡಿಸೆಂಟ್ರಲೈಸೇಷನ್. ರಿಕ್ರೂಟ್ಮೆಂಟ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಸೆಲೆಕ್ಷನ್ ಅಧ್ಯಾಯದಲ್ಲಿ ನೀವು ಓದಿರಲ್ಲ. ಓಕೆ, ರಿಕ್ರೂಟ್ಮೆಂಟ್ ಏನದು ಓಕೆ ಎಕ್ಸೆಪ್ಟ್ ಆಫ್ ಸ್ಟಾಪಿಂಗ್ ಅಂತ. ಅದೇ ರೀತಿ ಕಂಟ್ರೋಲಿಂಗ್ ಈಸ್ ಅ ಮ್ಯಾನೇಜ್ಮೆಂಟ್ ಫಂಕ್ಷನ್ ಆಯಿತಾ. ಕಂಟ್ರೋಲಿಂಗ್ ಈಸ್ ಮ್ಯಾನೇಜ್ಮೆಂಟ್ ಫಂಕ್ಷನ್ ಅದೊಂದು. ಓಕೆ, ಬ್ರ್ಯಾಂಡಿಂಗ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಮಾರ್ಕೆಟಿಂಗ್ ಫಂಕ್ಷನ್. ಅದೇ ರೀತಿ ಇವಾಗ ಒನ್ ವರ್ಡ್ ಕ್ವಶನ್ಸ್ಗಳು ಮೇ ಬಿ ಸಮ್ ಆಫ್ ದ ಸ್ಟೂಡೆಂಟ್ಸ್ ಕ್ವಶನ್ ನಂಬರ್ 16 ಓಕೆ ಕನ್ಫ್ಯೂಸ್ಡ್. ಇದಕ್ಕೆ ಕರೆಕ್ಟ್ ಆನ್ಸರ್ ಆಗಿರುತ್ತೆ 1985 ಅಂತ ಆನ್ಸರ್ ಕೊಟ್ಬಿಟ್ಟಿದ್ದಾನೆ. ಇನ್ ವಿಚ್ ಇಯರ್ ಓಕೆ ಇನ್ ವಿಚ್ ಇಯರ್ ದ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಆಲ್ರೆಡಿ ಗಿವನ್ ಬಟ್ ಆನ್ಸರ್ ಈಸ್ ಓಕೆ ವೆನ್ ವೇಸ್ ಓಕೆ ವೆನ್ ವಾಸ್ ಇಲ್ಲಿ ಅಮೆಂಡೆಡ್. ಓಕೆ, ವೆನ್ ವಾಸ್ ಅಮೆಂಡೆಡ್ ಕೇಳಿದಾನೆ. ಇದಕ್ಕೆ ಆನ್ಸರ್ ಏನಿದೆಯಲ್ಲ 2019. ಓಕೆ, 2019 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್, ಎನಿ ಒನ್ ಆರ್ಗನೈಸೇಷನ್ ಅಬ್ಜೆಕ್ಟಿವ್ಸ್ ಕೇಳಿದ್ದಾರೆ. ಇದಕ್ಕೆ ಸರ್ವೈವಲ್ ಇಲ್ಲಾಂದರೆ ಗ್ರೋತ್ ಯಾವುದಾದ್ರೂ ಒಂದು ನೀವು ಬರೆದರೆ ಇಲ್ಲಿ ನಿಮಗೆ ಮಾರ್ಕ್ಸ್ ಬರುತ್ತೆ. ಓಕೆ, ಕ್ವಶನ್ ನಂಬರ್ 13. ವಾಟ್ ಈಸ್ ರಿಕ್ರೂಟ್ಮೆಂಟ್? ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡಿ. ರಿಕ್ರೂಟ್ಮೆಂಟ್ ಈಸ್ ದ ಓವರ್ ಆಲ್ ಪ್ರೊಸೆಸ್ ಓಕೆ ಆಫ್ ಐಡೆಂಟಿಫೈಯಿಂಗ್ ಓಕೆ ಏನು ಇಂಟರ್ವ್ಯೂ ಓಕೆ ಇಂಟರ್ವ್ಯೂಯಿಂಗ್ ಫಾರ್ ದ ಜಾಬ್ಸ್ ವಿತ್ ಇನ್ ಎ ಆರ್ಗನೈಸೇಷನ್ಗೆ ಬೇಕಾಗಿರುವಂಥ ಪರ್ಸನ್ಸ್ಗೆ ಓಕೆ ಏನು ಸ್ಟಾಫ್ ಸೆಲೆಕ್ಷನ್ ಮಾಡುವ ವಿಧಾನ ಅಂತ ನೀವು ಹೇಳ್ಬೋದು. ಓನಾಗಿ ಆನ್ಸರ್ ಮಾಡಿದ್ರು ಕೂಡ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಬಟ್ ಇಲ್ಲಿ ಮೆನ್ಷನ್ ವರ್ಡ್ ಏನಾಗಬೇಕಂದ್ರೆ ರಿಕ್ರೂಟ್ಮೆಂಟ್ ಈಸ್ ದ ಓವರ್ ಆಲ್ ಪ್ರೊಸೆಸ್ ಆಫ್ ಐಡೆಂಟಿಫೈಯಿಂಗ್ ಓಕೆ ಸೋರ್ಸಿಂಗ್ ಆಫ್ ಇಂಟರ್ವ್ಯೂ ಓಕೆ ಇಂಟರ್ವ್ಯೂ ಫಾರ್ ದ ಜಾಬ್ಸ್ ವಿತ್ ಇನ್ ಎ ಆರ್ಗನೈಸಿಂಗ್ ಅಂತ ಬರೀರಿ. ನೇಮ್ ಎನಿ ಒನ್ ಲೀಡರ್ಶಿಪ್ ಸ್ಟೈಲ್. ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಡೆಮೋಕ್ರಾಟಿಕ್ ಆಗಿರ್ಬೋದು, ಆಟೋಕ್ರಾಟಿಕ್ ಆಗಿರ್ಬೋದು, ಓಕೆ ಲೇಸಸ್ ಫೇರ್ ಆಗಿರ್ಬೋದು, ಯಾವ್ದಾದ್ರು ಒಂದು ಬರ್ರಿ ಲೇಸಸ್ ಫೇರ್. ಅದೇ ರೀತಿ ಮಾನ್ಯತಾ ಕಂಪನಿ ವಾಂಟ್ಸ್ ಎ ಕನ್ಸ್ಟ್ರಕ್ಟ್ ಎ ನ್ಯೂ ಬಿಲ್ಡಿಂಗ್ ಫಾರ್ 50 lakhs. ಓಕೆ, ಐಡೆಂಟಿ ದ ಟೈಪ್ ಆಫ್ ಡಿಸಿಷನ್ ಇನ್ವಾಲ್ವ್ಡ್ ಇನ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ ಓಕೆ ಇನ್ವೆಸ್ಟಿಂಗ್. ಓಕೆ, ಇನ್ವೆಸ್ಟ್ ಡಿಸಿಷನ್ ಓಕೆ ಇನ್ವೆಸ್ಟ್ಮೆಂಟ್ ಕರೆಕ್ಟ್ ಆನ್ಸರ್ ಆಗಿರುತ್ತೆ. 15 ಕ್ವಶನ್ 16 ಕ್ವಶನ್ಸ್ ಆನ್ಸರ್ 2019. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 17. ಸ್ಟೇಟ್ ಎನಿ ಟು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕೋಆರ್ಡಿನೇಷನ್ ಅಂತ ನಿಮಗೆ ಪ್ರಶ್ನೆ ಕೇಳಿದ್ದಾನೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ಕೋಆರ್ಡಿನೇಷನ್ ಈಸ್ ಅಸಿಮಿಲೇಟೆಡ್ ಓಕೆ ಅಸಿಮಿಲೇಟೆಡ್ ಗ್ರೂಪ್ ಎಫೆಕ್ಟ್ಸ್ ಅಂತ ಒಂದು ಪಾಯಿಂಟ್ಸ್ ಆಯಿತು. ಅದೇ ರೀತಿ ಅಶ್ಯೂರ್ಸ್ ಯೂನಿಟಿ ಆಫ್ ಆಕ್ಷನ್ಸ್ ಅಂತ, ಇಲ್ಲಾಂದರೆ ಈಸ್ ಎ ಪ್ರೊಪೋರ್ಚುಯಲ್ ಪ್ರೊಸೆಸ್ ಓಕೆ ಯಾವುದಾದ್ರೂ ಒಂದು ಬರೀಬೇಕಾಗುತ್ತೆ. ಸ್ಟೇಟ್ ಎನಿ ಟು ಸಿಗ್ನಿಫೈನ್ಸ್ ಆಫ್ ಪ್ರಿನ್ಸಿಪಲ್ಸ್ ಮ್ಯಾನೇಜ್ಮೆಂಟ್. ಈ ಒಂದು ಪ್ರಶ್ನೆಗೆ ಆನ್ಸರ್
ನೋಡಿ ದ ಮ್ಯಾನೇಜರ್ ಕ್ಯಾನ್ ಫೋಕಸ್ ಆನ್ ಆಪ್ಟಿಮಮ್ ಯೂಸಸ್. ಓಕೆ ನೋಡಿ ಅವೇಬಲ್ಸ್ ರಿಸೋರ್ಸ್ ಟು ಅಚೀವ್ಸ್. ಓಕೆ ಅಚೀವ್ಮೆಂಟ್ಸ್ ಅಂತ 1ನೇ ಪಾಯಿಂಟ್ ಆಯಿತು. ಇದರೊಳಗೆ 2ನೇ ಪಾಯಿಂಟ್ ಮತ್ತೊಂದು ಬರುತ್ತೆ ಏನಂತ, ಓಕೆ ಪ್ರೊಡಕ್ಟಿವಿಟಿ ರಿಸಲ್ಟ್ ಆಟ್ ಮಿನಿಮಮ್ ಕಾಸ್ಟ್ ಆ್ಯಂಡ್ ಮ್ಯಾಕ್ಸಿಮಮ್ ಕಾಸ್ಟ್. ಓಕೆ ಆಟ್ ಮಿನಿಮಮ್ ಕಾಸ್ಟ್ ಆ್ಯಂಡ್ ಮ್ಯಾಕ್ಸಿಮಮ್ ಕಾಸ್ಟ್ ಅಂತ ಇದರೊಳಗೆ 2 ಪಾಯಿಂಟ್ಸ್ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಸ್ವಲ್ಪ ಓನ್ ಆಗಿ ನೀವು ಎಕ್ಸ್ಪ್ಲೇಷನ್ ಮಾಡಿದ್ರು ಕೂಡ ಏನು ಪರವಾಗಿಲ್ಲ, ಡೋಂಟ್ ವೈ. ಸ್ಟೇಟ್ ಎನಿ 2 ಲಿಮಿಟೇಷನ್ ಆಫ್ ಪ್ಲಾನಿಂಗ್. ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ನೋಡಿ, ಇಟ್ ಗಿವ್ ಹಿಂಟ್ ಆಫ್ ಅಸ್ಯೂರಿಟಿ ಆಯ್ತಾ, 1ನೇ ಪಾಯಿಂಟ್ ಆಯಿತು. ಅದೇ ರೀತಿ ಇನ್ವಾಲ್ವ್ಸ್ ಓಕೆ ಹ್ಯೂಜ್ ಕಾಸ್ಟ್ ಅಂತ ಆಯ್ತಾ, 2 ಪಾಯಿಂಟ್ಸ್ ನೀವು ಹಾಕಿ ಬರೆದ್ರೆ ಕೂಡ ಓಕೆ. ಡಿಫೈನ್ ಆರ್ಗನೈಸಿಂಗ್. ಓಕೆ ಡಿಫೈನ್ ಆರ್ಗನೈಸಿಂಗ್ ನಿಮಗೆ ಪ್ರಶ್ನೆ ಕೇಳಿದಾನೆ. ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡಿ, ಅಕಾರ್ಡಿಂಗ್ ಟು ಥಿಯೋ ಹ್ಯಾಮನ್. ಓಕೆ ಮಸ್ಟ್ ಬಿ ಮೆನ್ಷನ್ ದಿಸ್ ಪರ್ಸನ್ ನೇಮ್. ಓಕೆ ಅಕಾರ್ಡಿಂಗ್ ಟು ಥಿಯೋ ಹ್ಯಾಮನ್, ಆರ್ಗನೈಸೇಷನ್ ಇಸ್ ದ ಪ್ರೊಸೆಸ್ ಆಫ್ ಡೆಫಿನಿಂಗ್ ಎ ಗ್ರೂಪಿಂಗ್. ಓಕೆ ಎ ಗ್ರೂಪಿಂಗ್ ಫಂಕ್ಷನ್ಸ್ ಆಫ್ ಆ್ಯಂಡ್ ಆರ್ಗನೈಸೇಷನಲ್ ಎಸ್ಟಾಬ್ಲಿಷ್ಮೆಂಟ್. ಓಕೆ ಎಸ್ಟಾಬ್ಲಿಷಿಂಗ್ ಪವರ್ ರಿಲೇಷನ್ಸ್ ಬಿಟ್ವೀನ್ ದೆಮ್ ಅಂತ ಇಷ್ಟು ನೀವು ಆನ್ಸರ್ ಮಾಡಬೇಕಾಗುತ್ತೆ. ಅದೇ ರೀತಿ ಇಲ್ಲಿ ಸ್ಟೇಟ್ ಎನಿ 2 ಡಿಫರೆನ್ಸ್ ಬಿಟ್ವೀನ್ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ಓಕೆ ಟ್ರೈನಿಂಗ್ ರೆಫರ್ಸ್ ಟು ದ ಪ್ರೊಸೆಸ್ ಆಫ್ ಓಕೆ ಇನ್ ಎ ಇನ್ಕ್ರೀಸ್ ನಾಲೆಡ್ಜ್ ಸ್ಕಿಲ್ ಎಬಿಲಿಟಿ ಓಕೆ ಡೂಯಿಂಗ್ ವರ್ಕ್. ಓಕೆ ಅದೇ ರೀತಿ ಡೆವಲಪ್ಮೆಂಟ್. ಓಕೆ ಡೆವಲಪ್ಮೆಂಟ್ ಈಸ್ ಟೋಟಲ್ ಓವರ್ ಆಲ್ ಗ್ರೋತ್ ಆಫ್ ದ ಎಂಪ್ಲಾಯೀಸ್ ಅಂತ ಇಷ್ಟು ನೀವು ಯಾವುದಾದ್ರು ಒಂದು ಅದರೊಳಗೆ ಒಂದು ಪಾಯಿಂಟ್ ಇದರೊಳಗೆ ಒಂದು ಪಾಯಿಂಟ್ ಹಾಕಿ ನೀವು ಬರೀಬೇಕಾಗಿರುತ್ತೆ. ಸ್ಟೇಟ್ ದ ಫಸ್ಟ್ 2 ನೀಡ್ಸ್ ಆಫ್ ಮಾಸ್ಲೋಸ್ ನೀಡ್ ಹೈರಾರ್ಕಿ ಥಿಯರಿ ಅಂತ ನಿಮಗೆ ಪ್ರಶ್ನೆ ಕೇಳಿದರೆ ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಸೆಲ್ಫ್ ಆಕ್ಚುಲೈಸೇಷನ್. ಓಕೆ ಸೆಲ್ಫ್ ಆಕ್ಚುಲೈಸೇಷನ್ ಇಸ್ಟೀಮ್. ಓಕೆ ಇಸ್ಟೀಮ್ ನೀಡ್ಸ್. ಓಕೆ ಇಸ್ಟೀಮ್ ನೀಡ್ಸ್ ಸೆಲ್ಫ್ ಆಕ್ಚುಲೈಸೇಷನ್. ಅದೇ ರೀತಿ ಸ್ಟೇಟ್ ಎನಿ 2 ಲಿಮಿಟೇಷನ್ ಕಂಟ್ರೋಲಿಂಗ್. ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ. ಓಕೆ ಈ ಒಂದು ಪ್ರಶ್ನೆಗೆ ಆನ್ಸರ್ ಓಕೆ ಡಿಫಿಕಲ್ಟಿವಿಟಿ ಈಸ್ ಸೆಟ್ಟಿಂಗ್ ಕ್ವಾಂಟಿಟಿ ಸ್ಟ್ಯಾಂಡರ್ಡ್. ಅದೇ ರೀತಿ ರೆಸಿಸ್ಟೆನ್ಸ್ ಫ್ರಾಮ್ ಎಂಪ್ಲಾಯೀಸ್ ಆಯಿತಾ, 2 ನೀವು ಬರೀಬೇಕಾಗಿರುತ್ತೆ. ಇದಕ್ಕೆ ಸ್ಟೇಟ್ ಎನಿ ನೋಡಿ ಸ್ಟೇಟ್ ದ ಟ್ರೈನ್ ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂತ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಓಕೆ ಇನ್ಶೋರ್ ಅವೈಲೇಬಿಲಿಟಿ ಆಫ್ ಫಂಡ್ಸ್ ವೆನ್ ಎವರ್ ರಿಕ್ವೈರ್ಡ್. ಓಕೆ ವೆನ್ ಎವರ್ ರಿಕ್ವೈರ್ಡ್. ಅದೇ ರೀತಿ ಇನ್ಶೋರ್ ದ್ಯಾಟ್ ಫರ್ಮ್ ಡಸ್ ನಾಟ್ ಅರೈಸ್ ರಿಸೋರ್ಸ್ ಅನ್ನೆಸೆಸರಿಲಿ ಅಂತ 2 ಪಾಯಿಂಟ್. ಟ್ರೆಡಿಷನಲ್ ವಾಟ್ ಈಸ್ ಮಾರ್ಕೆಟಿಂಗ್. ಈ ಒಂದು ಪ್ರಶ್ನೆಗೆ ಆನ್ಸರ್ ಎನಿ ಫಾರ್ಮ್ ಆಫ್ ಮಾರ್ಕೆಟಿಂಗ್ ದ್ಯಾಟ್ ಯೂಸಸ್ ಆಫ್ಲೈನ್ ಮೀಡಿಯಾ ಓಕೆ ಟು ರೀಚ್ ಆ್ಯಂಡ್ ಆಡಿಯನ್ಸ್ ಅಂತ ಇಷ್ಟು ನೀವು ಮೆನ್ಷನ್ ಮಾಡಿದರೆ ಸಾಕು. ಸ್ಟೇಟ್ ಎನಿ 2 ರೆಸ್ಪಾನ್ಸಿಬಿಲಿಟಿ ಆಫ್ ಕನ್ಸ್ಯೂಮರ್. ಓಕೆ ಸ್ಟೇಟ್ ಎನಿ 2 ರೆಸ್ಪಾನ್ಸಿಬಿಲಿಟಿ ಆಫ್ ಕನ್ಸ್ಯೂಮರ್ ಅಂದ ತಕ್ಷಣ ರೆಸ್ಪಾನ್ಸಿಬಿಲಿಟಿ ಟು ಬಿ ಅವೇರ್ ಅಂತ ನೋಡಿ ಯೂಸಿಂಗ್ ಗೂಡ್ಸ್ ಆ್ಯಂಡ್ ಪರ್ಚೇಸ್ ಅವೇರ್ನೆಸ್. ನಾವೇನು ಡಿಸ್ಕಷನ್ ಮಾಡಿದ್ದೀವಲ್ಲ ವಿಡಿಯೋಗಳಲ್ಲಿ 4 ಅಂಕದ ಪ್ರಶ್ನೆ ಮತ್ತು 8 ಅಂಕದ ಪ್ರಶ್ನೆಗಳಲ್ಲಿ ಅವೇ ಕ್ವಶನ್ಸ್ಗಳು ನೋಡೋಕ್ಕೆ ಸಿಕ್ಕಿದೆ. ಸೊ ಐ ಹೋಪ್ all students are well and don't take a over tension. This paper is very easy and all students okay ಪಾಸ್ ಆಗ್ತೀರಾ, ಡೋಂಟ್ ವರಿ. ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗ್ತೀರಾ, ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.